ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ನಾನಿವತ್ತು ಡ್ರೈ ಫ್ರೂಟ್ಸ್ದು ಸ್ಮೂತಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದು 2 ಚಮಚದಷ್ಟು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಮಖಾನ, ಡೇಟ್ಸ್, ಅಂಜೂರ ತೊಗೊಂಡಿದ್ದೀನಿ, ಆಮೇಲೆ ಬಾದಾಮ್ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ. ಇದೆಲ್ಲನೂ ನಾನಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈ ಡ್ರೈ ಫ್ರೂಟ್ಸ್ದು ಸ್ಮೂದಿ ಯಾರಾದ್ರೂ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಮಾಡಿಕೊಡೋದ್ರಿಂದ ಒಳ್ಳೆ ಎನರ್ಜಿ ಸಿಗುತ್ತೆ ಮಕ್ಕಳಿಗೆ. ಹಾಗೆ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಇವಾಗ ನಾನು ಇದನ್ನೆಲ್ಲನೂ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಬಿಸಿ ಹಾಲು ತೊಗೊಂಡಿದ್ದೀನಿ. ನೀವು ಇದನ್ನು ಬಿಸಿ ಹಾಲಲ್ಲೇ ಸೋಕ್ ಮಾಡಬೇಕಾಗತ್ತೆ. ಅಂದರೆ ಒಂದು ಅರ್ಧ ಗಂಟೆ ಇದನ್ನು ನೀವು ನೆನೆಸಿಡಬೇಕು ಬಿಸಿ ಹಾಲಲ್ಲಿ. ನಿಮಗೆ ಟೈಮ್ ಇದ್ದರೆ ನೀವು ಬೇಕಂದರೆ ಜಾಸ್ತಿ ಹೊತ್ತು ಕೂಡ ಅದನ್ನು ನೆನೆಸಿಡ್ಬೋದು, ಬಟ್ ಮಿನಿಮಮ್ ಅಂದ್ರೂ ನೀವು ಒಂದು ಅರ್ಧ ಗಂಟೆ ಇಡಬೇಕು. ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೂ ಒಂದು ಕಪ್ಪಷ್ಟು ಇದಕ್ಕೆ ಹಾಲು ಸೇರಿಸ್ಕೊತಿದ್ದೀನಿ. ನಾನು ಇವಾಗ ಹೇಳ್ತಿರೋ ಮೆಷರ್ಮೆಂಟಲ್ಲಿ 2 ಗ್ಲಾಸ್ ಸ್ಮೂದಿ ರೆಡಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಇವಾಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಇದಕ್ಕೆ ಸ್ವೀಟ್ಗೆ ಹನಿ ಸೇರಿಸ್ಕೋಬೋದು, ಇಲ್ಲ ಬನಾನಾ, ಆ್ಯಪಲ್ ಯಾವುದಾದ್ರೂ ಕೂಡ ಸೇರಿಸ್ಕೋಬೋದು. ಇಷ್ಟು ಮಾಡಿದ್ರೆ ನಮ್ಮ ಇವಾಗ ಡ್ರೈ ಫ್ರೂಟ್ ಸ್ಮೂದಿ ರೆಡಿ ಆಯಿತು.